ಭಾರತದಲ್ಲಿ ಪ್ರತಿದಿನ ಆನ್ ಅನ್ ಆವರೇಜ್ 30,000 ಮದುವೆಗಳು ನಡೆಯುತ್ತೆ. ಆದರೆ ಪ್ರತಿ 10 ಜೋಡಿಗಳಲ್ಲಿ ಕೇವಲ 2 ಜೋಡಿಗಳು ಮಾತ್ರ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋತಾರೆ. ಈಗ ನೀವು ಕೇಳ್ತೀರಾ ಇದ್ರಲ್ಲಿ ಏನು ಉಪಯೋಗ ಇದೆ ಅಂತ. ಸೊ ನೀವಿಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಗಂಡು ಮತ್ತು ಹೆಣ್ಣು ಯಾವುದೇ ಜಾತಿಯವರಾಗಿದ್ರು ಅವರ ಮದುವೆಯನ್ನ ರಿಜಿಸ್ಟರ್ ಮಾಡಿಕೊಳ್ಳುವುದು ಕಂಪಲ್ಸರಿ ಆಗಿದೆ ಅಂತ ಸುಪ್ರೀಂ ಕೋರ್ಟ್ 2006ರಲ್ಲಿಯೇ ಹೇಳಿದೆ. ಅಯ್ಯೋ, ಈ ಕಂಪಲ್ಸರಿಗೆಲ್ಲ ನಾವು ಕೇರೆ ಮಾಡಲ್ಲ, ನಮ್ಗೇನಾದ್ರೂ ಬೆನಿಫಿಟ್ ಇದೆಯಾ ಅಂತ ನೀವು ಕೇಳ್ತಿದ್ದೀರಾ? ಎಸ್, ಲಾಭ ಅಂತೂ ಇದೆ. ಲೀಗಲ್ ರೆಕಾಗ್ನಿಷನ್ ಅಂತೂ ಇದ್ದೇ ಇದೆ. ಅದನ್ನ ಬಿಟ್ಟು ಮೆಡಿಕಲ್ ಬೆನಿಫಿಟ್, ಲೋನ್ ಬೆನಿಫಿಟ್, ಗವರ್ಮೆಂಟ್ ಬೆನಿಫಿಟ್, ವೀಸಾ, ಪಾಸ್ಪೋರ್ಟ್, ಅಡಾಪ್ಷನ್, ಇನ್ಹೆರಿಟೆನ್ಸ್, ಇನ್ಶೂರೆನ್ಸ್, ಎಷ್ಟೊಂದು ಬೆನಿಫಿಟ್ಸ್ಗಳಿವೆ. ಇದರಲ್ಲಿ ಒಂದು ವಿಶೇಷ ಏನಂದ್ರೆ, ಕ್ರಿಶ್ಚಿಯನ್ ಪರ್ಸನಲ್ ಲಾ ಮತ್ತು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಮದುವೆಯಾಗಿದ್ರೆ ಅಂತ ಮದುವೆಗಳು ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಿರಲೇಬೇಕು. ಆಕ್ಚುಲಿ ಜನರು ಬೆನಿಫಿಟ್ಸ್ಗೋಸ್ಕರನೇ ಮದುವೆ ಆಗ್ಬೋದಲ್ವಾ?